ಭಾರತದ ಪ್ರಜೆಗಳಾದ ನಾವು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಭಾರತವೆಂದರೆ ತ್ರಿವರ್ಣ ಧ್ವಜವು ಗಡಿಯು ಗಡಿಯೊಳಗಿನ ನೆನವು. ಈ ದೇಶಕ್ಕೆ ತುಂಬ ಒಂದು ಇತಿಹಾಸ ಇದೆ. ಈಗ ನಮ್ಮ ಅಜ್ಜಿಯಂದಿರ ಅವರ ಅಜ್ಜಿಯಂದಿರ ಅವರ ಅಜ್ಜಿಯಂದಿರ ಅವರ ಅಜ್ಜಿಯಂದಿರ ಹಿಂದಕ್ಕೆ ಹೋಗಬೇಕು ನಾವು. ಒಬ್ಬ ರಾಜ ಇರೋದು, ಅವರೆಲ್ಲರನ್ನು ನೋಡಿಕೊಳ್ಳೋದು, ಎಲ್ಲ ಕಾನೂನು ಮಾಡೋದು, ಇಂಥದ್ದೆಲ್ಲ ಒಂದು ಕ್ರಮ ಇತ್ತು. ಗಾಂಧೀಜಿಯವರು ಏನು ಮಾಡಿದ್ರು, ನಮಗೆ ಸ್ವಾತಂತ್ರ್ಯ ಸಿಗಬೇಕು ಅಂತಂದರೆ ನಾವು ಗಲಾಟೆ ಮಾಡಲಿಕ್ಕಿಲ್ಲ, ಯುದ್ಧ ಮಾಡಲಿಕ್ಕಿಲ್ಲ, ನಾವು ಸತ್ಯಾಗ್ರಹ ಮಾಡಿ ಸ್ವಾತಂತ್ರ್ಯ ಪಡೆಯುವ ಅಂತ. ಈ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಮಗೆ ಒಂದು ದೊಡ್ಡ ಜವಾಬ್ದಾರಿ ಬಂತು. ಶಾಲೆಯಲ್ಲಿ ಎಲ್ಲ ಮಕ್ಕಳು ಹೀಗೆ ಕೂತಿದ್ರೆ ಇವರನ್ನ ನೆಲದಲ್ಲಿ ಭೀಮ್ರಾವ್ ಅಂತವರ ಹೆಸರಿತ್ತು, ದೂರ ಆಚೆ ಕೂತ್ಕೊಳ್ಳೋದು. ನನಗೊಬ್ಬನಿಗೆ ಸಿಕ್ಕಿದ್ರೆ ಸಂತೋಷ ಆಗೋದಿಲ್ಲ, ನಮಗೆ ಎಲ್ಲರಿಗೂ ಸಿಕ್ಕಿದ್ರೆ ಸಂತೋಷ ಆಗ್ತದೆ ಅಂತ. ಹಾಯ್ ಹಾಯ್ ಎಲ್ಲರಿಗೂ. ಕತೆ ಕೇಳಲಿಕ್ಕೆ ಇಷ್ಟ ಅಲ್ವಾ ನಿಮಗೆ? ಬೇರೆ ಬೇರೆ ಥರದ ಕತೆ ಕೇಳಿಸ್ಕೊಳ್ತೇವಲ್ಲ ನಾವು. ಈ ದಿವಸ ಒಂದು ವಿಶೇಷ ಕತೆ ಕೇಳ್ಕೊಳ್ಳೋದು. ಯಾಕಂದರೆ ಇವತ್ತೊಂದು ವಿಶೇಷ ದಿನ, ಜನವರಿ 26. ಜನವರಿ 26 ನಾವೇನಂತ ಕರಿತೇವೆ ಅದನ್ನು? ಗಣರಾಜ್ಯೋತ್ಸವ ಅಂತ ಕರಿತೇವೆ. ಏನಂತ ಕರಿತೇವೆ? ಗಣರಾಜ್ಯೋತ್ಸವ. ಈ ಗಣರಾಜ್ಯೋತ್ಸವ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕಲ್ವಾ? ಯಾಕೆ ಇದನ್ನು ಆಚರಿಸ್ತೇವೆ ನಾವು? ಏನು ವಿಶೇಷ ಈ ದಿವಸದ್ದು? ಸೊ ಅದರ ಹಿಂದೆ ಇರೋದು ಒಂದು ಕತೆ ಏನಂತಂದರೆ, ನಮ್ಮ ಸಂವಿಧಾನ, ನಮ್ಮ ದೇಶಕ್ಕೊಂದು ಸಂವಿಧಾನ ಇದೆ. ಆ ಸಂವಿಧಾನವನ್ನು ನಾವು ಬಳಸಲಿಕ್ಕೆ ಶುರು ಮಾಡಿದ ದಿನ, ಅಂದರೆ ಅದನ್ನು ಘೋಷಿಸಿದ ದಿನ, ಅದನ್ನು ನಾವಿನ್ನು ನಡೆಸ್ಕೊಡ್ತೇವೆ, ಅದೇ ಥರ ನಡಿತೇವೆ ಅಂತ ಹೇಳಿದಂಥ ಒಂದು ದಿನ. ಅದಕ್ಕಾಗಿ ಇವತ್ತೊಂದು ವಿಶೇಷ ದಿನ. ಸೊ ಮೊತ್ತ ಮೊದಲಿಗೆ ಎಲ್ಲರಿಗೂ ಗಣರಾಜ್ಯದ ದಿವಸದ ಶುಭಾಶಯಗಳು. ನೀವು ಕೂಡ ಹೇಳ್ಬೋದು. ಎಲ್ಲರಿಗೂ ಜೋರಾಗಿ ಹೇಳಿ, ಎಲ್ಲರಿಗೂ ಶುಭಾಶಯಗಳು. ಸೊ ತುಂಬ ಖುಷಿ ಪಡಬೇಕಾದ ದಿನ ಇದು. ನಾವು ಯಾಕೆ ಖುಷಿ ಪಡಬೇಕು ಅಂತಂದರೆ, ನಮ್ಮ ದೇಶದ ಹೆಸರೇನು? ಇಂಡಿಯಾ, ಭಾರತ ಅಲ್ವಾ? ಈ ದೇಶಕ್ಕೆ ತುಂಬ ಒಂದು ಇತಿಹಾಸ ಇದೆ. ಈಗ ನಮ್ಮ ಅಜ್ಜಿಯಂದಿರ ಅವರ ಅಜ್ಜಿಯಂದಿರ ಅವರ ಅಜ್ಜಿಯಂದಿರ ಅವರ ಅಜ್ಜಿಯಂದಿರ ಹಿಂದಕ್ಕೆ ಹೋಗಬೇಕು ನಾವು, ಆಯಿತಾ? ಅಷ್ಟು ದೂರ ಹೋದಾಗ ವರ್ಷ 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 ಸಾವಿರಾರು ವರ್ಷಗಳ ಹಿಂದೆ ಒಂದು ಭೂಮಿ ಹುಟ್ಟಿತ್ತಷ್ಟೇ ಆವಾಗ. ಆಮೇಲೆ ನಿಧಾನಕ್ಕೆ ಕೆಲವು ಪ್ರಾಣಿಗಳು, ಕೆಲವು ಕೀಟಗಳು ಎಲ್ಲ ಹುಟ್ಟಲಿಕ್ಕೆ ಶುರುವಾದವು. ತುಂಬ ತಡ ಆಗಿ ಮನುಷ್ಯರು ರೂಪುಗೊಂಡದ್ದು, ಮನುಷ್ಯರದ್ದು ಸೃಷ್ಟಿಯಾದದ್ದು, ಆಯಿತಾ? ಮನುಷ್ಯರದ್ದು ಸೃಷ್ಟಿಯಾದ ಮೇಲೆ ಬೇರೆ ಬೇರೆ ಕಡೆ ಮನುಷ್ಯರು ನೆಲೆ ನಿಲ್ಲಲಿಕ್ಕೆ ಶುರು ಮಾಡಿದ್ರು. ಚಿಕ್ಕ 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 ಜಾಗದಲ್ಲಿ ಇದ್ದರು. ಆಮೇಲೆ ಎಲ್ಲರೂ ಒಟ್ಟಿಗೆ ಇರುವಾಗ ಒಂದು ನಡೆಸ್ಕೊಡ್ಬೇಕಲ್ವ, ಎಲ್ಲ ಅವರನ್ನೆಲ್ಲ ನೋಡಿಕೊಳ್ಬೇಕು, ನಡೆಸ್ಕೊಡ್ಬೇಕಲ್ವ. ಹಾಗೆ ಆದಾಗ ಒಂದು ರಾಜರುಗಳ ಆಳ್ವಿಕೆ ಅಂತ ಬಂತು. ರಾಜರ ಕತೆ ಎಲ್ಲ ಕೇಳಿದ್ದೀರಲ್ಲ. ಒಬ್ಬ ರಾಜ ಇರೋದು, ಅವರೆಲ್ಲರನ್ನು ನೋಡಿಕೊಳ್ಳೋದು, ಎಲ್ಲ ಕಾನೂನು ಮಾಡೋದು, ಇಂಥದ್ದೆಲ್ಲ ಒಂದು ಕ್ರಮ ಇತ್ತು. ಹೀಗೆ ಭಾರತದಲ್ಲಿ ಕೂಡ, ಭಾರತ ಅಂತ ನಾವಾಗ ಕರಿತಿರ್ಲಿಲ್ಲ, ಎಲ್ಲ ಚಿಕ್ಕ 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 ರಾಜ್ಯಗಳಿದ್ವು. ರಾಜ್ಯಗಳಲ್ಲಿ ತುಂಬ ಜನ ರಾಜರುಗಳೆಲ್ಲ ಇದ್ದರು. ಈ ರಾಜರುಗಳೆಲ್ಲ ಇರುವಾಗ ಈ ಹೊತ್ತಿನಲ್ಲಿ ಏನಾಯಿತು ಅಂತಂದರೆ, ಬ್ರಿಟಿಷರ ಬಗ್ಗೆ ಕೇಳಿದಿರಲ್ಲ ನೀವು? ಅವರು ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕೆ ಅಂತ ಬಂದರು. ಅವರು ಬೇರೆ ಬೇರೆ ಸಾಮಾನೆಲ್ಲ ತಗೊಂಡು ಹೋಗ್ಲಿಕ್ಕೆ, ಅಲ್ಲಿಂದ ಇಲ್ಲಿಗೆ ತರಲಿಕ್ಕೆ, ಇಲ್ಲಿಂದ ಅಲ್ಲಿಗೆ ವ್ಯವಹಾರ ಮಾಡಲಿಕ್ಕೆ ಅಂತ ಬಂದರು. ಹಾಗೆ ವ್ಯಾಪಾರಕ್ಕೆ ಅವರು ಬಂದವರು ನಿಧಾನವಾಗಿ ವ್ಯಾಪಾರ ಮಾಡ್ತಾ 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 ಈ ದೇಶದ ಒಂದು ಒಡೆತನವನ್ನೇ ಅವರು ತಗೊಂಡ್ರು. ಅಂದರೆ ಅವರೇ ಈ ದೇಶದ ಒಂದು ಆಡಳಿತವನ್ನು ಕೈಗೆ ತಗೊಳ್ಳಿಕ್ಕೆ ಶುರು ಮಾಡಿದರು. ಸೊ ರಾಜರುಗಳ ಆಡಳಿತ ನಿಲ್ತಾ ಬಂತು. ಆಮೇಲೆ ಬ್ರಿಟಿಷರು ಆಳ್ವಿಕೆ ಮಾಡಲಿಕ್ಕೆ ಬಂದರು. ಈಗ ನಮ್ಮ ದೇಶದವರಿಗೆ ಬ್ರಿಟಿಷ್ನವರು ಹೊರಗಿನವರಲ್ವಾ? ಹೊರಗಿನವರು ಬಂದು ಇಲ್ಲಿ ಆಳ್ವಿಕೆ ಮಾಡಿದಾಗ, ಇಲ್ಲಿ ನಮ್ಮನ್ನು ನೋಡಿಕೊಂಡಾಗ ಎಲ್ಲರಿಗೂ ಅದು ಖುಷಿ ಆಗ್ತಿರ್ಲಿಲ್ಲ. ಇದು ಒಳ್ಳೆಯದಿಲ್ಲ, ನಮಗೆ ನ್ಯಾಯ ಕೊಡೋದಿಲ್ಲ, ನಮ್ಮನ್ನು ಗಮನ ಕೊಡೋದಿಲ್ಲ,
ನಮಗೆ ಗೌರವ ಕೊಡೋದಿಲ್ಲ, ನಮಗೆ ಒಳ್ಳೆ ಕೆಲಸಗಳು ಸಿಕ್ಕುವುದಿಲ್ಲ. ಈ ಥರ ಎಲ್ಲ ತುಂಬ ವಿಷಯದಲ್ಲಿ ಜನರಿಗೆ ಬೇಸರ ಆಗಲಿಕ್ಕೆ ಶುರುವಾಯಿತು. ಬೇಸರ ಆದಾಗ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಬೇಡ ನಮಗೆ ಬ್ರಿಟಿಷರು ಆಳ್ವಿಕೆ ಮಾಡೋದು, ನಮ್ಮನ್ನು ನಾವೇ ಆಳ್ವಿಕೆ ಮಾಡಬೇಕು ಅಂತ ಆಲೋಚನೆ ಬಂತು. ಈ ನಮ್ಮನ್ನು ನಾವೇ ಆಳ್ವಿಕೆ ಮಾಡಬೇಕಂದ್ರೆ ಬ್ರಿಟಿಷರನ್ನು ಕಳಿಸ್ಕೊಡ್ಬೇಕಲ್ವ. ಆವಾಗ ಶುರುವಾಯಿತು ಸ್ವಾತಂತ್ರ್ಯ ಹೋರಾಟ. ನಮಗೇನು ಬೇಕಂತ ಅನಿಸಿತು? ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಬೇಕು, ಮುಕ್ತಿ ಬೇಕು. ಬ್ರಿಟಿಷರಿಂದ ಮುಕ್ತಿ ಬೇಕು, ನಮಗೆ ಸ್ವಾತಂತ್ರ್ಯ ಬೇಕು. ಈ ಸ್ವಾತಂತ್ರ್ಯ ಬೇಕು ಅಂತ ಹೋರಾಡುವಾಗ ತುಂಬ ಕಡೆ ಜನ ಹೋರಾಡಿದ್ರು. ಅಲ್ಲಿ ಆದಿವಾಸಿ ಕುಟುಂಬಗಳಲ್ಲಿ ಅಲ್ಲಿ ಕೂಡ ಅಲ್ಲಿಯಂಥವ್ರ ಜನ ಕೂಡ ಬಿರ್ಸಾ ಮುಂಡಾ ಅಂತ ಅವರು ಮೊದಲು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಒಬ್ಬ ವ್ಯಕ್ತಿ. ಏನು ಹೆಸರು? ಬಿರ್ಸಾ ಮುಂಡಾ ಅಂತ. ಆದಿವಾಸಿಗಳ ಹೋರಾಟ ನಡೆಯಿತು, ಬೇರೆ ಬೇರೆ ಜನರ ಹೋರಾಟ ನಡೆಯಿತು, ರಾಜರುಗಳು ಹೋರಾಟ ನಡೆಸಿದ್ರು. ಎಲ್ಲ ಕಡೆಗಳಲ್ಲೂ ಕೂಡ ಸ್ವಾತಂತ್ರ್ಯ, ನಮಗೆ ಸ್ವಾತಂತ್ರ್ಯ ಬೇಕು, ನಮಗೆ ಬ್ರಿಟಿಷರ ಕೆಳಗೆ ಇರಲಿಕ್ಕೆ ಇಷ್ಟ ಇಲ್ಲ ಅಂತ. ಹೀಗೆ ತುಂಬ ಥರದ ಹೋರಾಟಗಳು. ಅದರಲ್ಲಿ ಒಂದು ಹೋರಾಟವನ್ನು ತುಂಬ ನಡೆಸಿದ ವ್ಯಕ್ತಿ ಅಂತಂದರೆ ಗಾಂಧೀಜಿಯವರು. ಗಾಂಧೀಜಿಯವರು ಏನು ಮಾಡಿದರು? ನಮಗೆ ಸ್ವಾತಂತ್ರ್ಯ ಸಿಗಬೇಕು ಅಂತಂದರೆ ನಾವು ಗಲಾಟೆ ಮಾಡಲಿಕ್ಕಿಲ್ಲ, ಯುದ್ಧ ಮಾಡಲಿಕ್ಕಿಲ್ಲ, ನಾವು ಸತ್ಯಾಗ್ರಹ ಮಾಡಿ ಸ್ವಾತಂತ್ರ್ಯ ಪಡೆಯುವ ಅಂತ. ಹಾಗೆ ಅವರದ್ದೊಂದು ದೊಡ್ಡ ಹೋರಾಟ ಸೃಷ್ಟಿಯಾಯಿತು. ಸಾವಿರಾರು ಜನ ಗಾಂಧಿಯ ಮಾತನ್ನು ಅನುಸರಿಸಿದ್ರು. ಕೊನೆಗೆ ಎಲ್ಲ ಥರದ ಹೋರಾಟಗಳ ಕೊನೆಗೆ ಸ್ವಾತಂತ್ರ್ಯ ಯಾವಾಗ ಬಂತು? ಆಗಸ್ಟ್ 15ಕ್ಕೆ 1947ರಲ್ಲಿ. ಈ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಮಗೆ ಒಂದು ದೊಡ್ಡ ಜವಾಬ್ದಾರಿ ಬಂತು. ಜವಾಬ್ದಾರಿ ಏನು ಅಂತಂದರೆ, ಈಗ ನಾವೀಗ ನಮ್ಮ ದೇಶವನ್ನು ನಡೆಸಬೇಕು. ಇಷ್ಟರ ತನಕ ಬ್ರಿಟಿಷರು ನಡೆಸ್ತಾ ಇದ್ರು. ಹಣಕಾಸು ಅವರ ಕೈಯಲ್ಲಿತ್ತು, ಅಧಿಕಾರ ಅವರ ಕೈಯಲ್ಲಿತ್ತು, ಅವರು ನಡೆಸ್ತಾ ಇದ್ರು. ಆದರೆ ಈಗ ನಾವು ನಡೆಸಬೇಕು ಅಂತಂದರೆ ನಮ್ಮದೇ ರೂಲ್ಸ್ ಬೇಕಲ್ಲ, ನಿಯಮ ಬೇಕಲ್ವ. ಈಗ ನೀವೊಂದು ಆಟ ಆಡ್ತೀರಿ, ಕಬಡ್ಡಿ ಆಟ ಆಡ್ತೀರಿ ಅಥವಾ ಕ್ರಿಕೆಟ್ ಆಟ ಆಡ್ತೀರಿ. ಸುಮ್ಮನೆ ಆಟ ಆಡ್ಲಿಕ್ಕಾಗ್ತದಾ? ಒಂದು ಕೆಲವು ನಿಯಮಗಳು ಬೇಕಲ್ವಾ. ಹೀಗೆ ನಿಂತರೆ ಸರಿ, ಹೀಗೆ ಬ್ಯಾಟ್ ಮಾಡಬೇಕು ಅಥವಾ ಹೀಗೆ ಹಿಡಿಬೇಕು, ಹೀಗೆ ಮಾಡಿದರೆ ಔಟ್ ಆಗ್ತದೆ, ಎಲ್ಲದಕ್ಕೊಂದು ನಿಯಮ ಇರ್ತದಲ್ಲ. ಹಾಗೆಯೇ ಇಡೀ ನಮ್ಮ ದೇಶವನ್ನು ನಡೆಸಲಿಕ್ಕೆ ನಿಯಮ ಬೇಕು, ಒಂದು ರೀತಿ ನೀತಿ ಅಂತ ಬೇಕು. ಅದನ್ನು ನಾವು ಹೇಗೆ ನಡೆಸೋದು ಅಂತ ಬೇಕು. ಆವಾಗ ನಮಗೆ ಬಂದದ್ದು ಸಂವಿಧಾನ ಅಂತ ನಮಗೊಂದು ಬೇಕು ಅಂತ. ಈ ಥರ ಇದು ಸಂವಿಧಾನದ ಪುಸ್ತಕದ ಮಕ್ಕಳಿಗೆ ಬರೆದಿರುವಂಥ ಪುಸ್ತಕ. ಆದರೆ ಸಂವಿಧಾನ, ನಮ್ಮದು ದೇಶದ ಸಂವಿಧಾನವನ್ನು ಯಾರು ಬರೆದಿದ್ದಾರೆ? ಆಗ ಹೇಳಿದ್ದು ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿದ್ದಾರೆ. ಅಂಬೇಡ್ಕರ್ಗಿಂತ ಮುಂಚೆ ಕೂಡ ಇದನ್ನು ಕರಡು ಪ್ರತಿ ಮಾಡಿದವರೆಲ್ಲ ಇದ್ದಾರೆ. ಆದರೆ ಅಂಬೇಡ್ಕರ್ ಇದಕ್ಕೆ ಹೆಚ್ಚಿನ ಕೆಲಸವನ್ನು ಮಾಡಿದವರು. ನಿಮಗೆ ಅಂಬೇಡ್ಕರ್ನ ಜೀವನ ಗೊತ್ತಲ್ವಾ? ಹೇಗಿತ್ತು ಅವರ ಬಾಲ್ಯದ ಜೀವನ? ಎಷ್ಟು ಕಷ್ಟಪಟ್ಟಿದ್ದಾರಲ್ಲ ಅವರು. ಏನಾಗ್ತಿತ್ತು ಅವರು ಶಾಲೆಗೆ ಹೋಗುವಾಗ ಅವರನ್ನು ಹೇಗೆ ನೋಡಿಕೊಳ್ತಿದ್ರು? ಸರಿಯಾಗಿದೆ ಹೇಳಿ. ಹೇಗೆ ನೋಡ್ಕೊತಿದ್ರು? ಅಸಹ್ಯವಾಗಿ ನೋಡ್ಕೋತಾ ಇದ್ರು. ಶಾಲೆಯಲ್ಲಿ ಎಲ್ಲ ಮಕ್ಕಳು ಹೀಗೆ ಕೂತಿದ್ರೆ ಇವರನ್ನ ನೆಲದಲ್ಲಿ, ಭೀಮ್ರಾವ್ ಅಂತ ಅವರ ಹೆಸರಿತ್ತು, ದೂರ ಆಚೆ ಕೂತ್ಕೊಳ್ಳೋದು. ತುಂಬ ಬಾಯಾರಿಕೆ ಆಗ್ತಾ ಇತ್ತು ಅವರಿಗೆ. ಅವಾಗ ನೀರು ಬೇಕು ಅಂತಂದರೆ ಕೊಡ್ತಾನೂ ಇರಲಿಲ್ಲ. ಕೊಟ್ಟರು ಕೂಡ ಎಷ್ಟು ಮೇಲಿನಿಂದ ನೀರು ಸುರಿಯೋದು. ಅವ್ರು ಹೀಗೆ ಹಿಡ್ಕೊಂಡು ಕುಡಿಬೇಕು, ಬೈಯೋದು. ಮತ್ತು ಅವರಿಗೆ ಯಾರನ್ನು ಮುಟ್ಟಿಸ್ಕೊಳ್ಳಿಕ್ಕಿಲ್ಲ, ಆಟಕ್ಕೆ ಸೇರಿಸ್ಕೊಳ್ಳಿಕ್ಕಿಲ್ಲ, ದೂರದಲ್ಲಿ ಕೂರಿಸಿ ನೋಡಿಕೊಳ್ಳೋದು. ಹೇಗೆ ಅನ್ನಿಸ್ಬೋದಲ್ಲ ಮಕ್ಕಳೇ? ಹಾಗೆ ನೋಡಿಕೊಂಡ್ರೆ ಖುಷಿ ಆಗ್ತದಾ? ಅಲ್ವಾ? ಎಷ್ಟು ಬೇಜಾರಾಗ್ತದಲ್ಲ. ತುಂಬ ಬೇಜಾರಾಯಿತು ಅವರಿಗೆ. ಮತ್ತೆ ಅವರ ಊರಿನಲ್ಲಿ ಕೂದಲು ಕಟ್ ಮಾಡಬೇಕಾದ್ರೆ ಅಲ್ಲಿ ಊರಿನಲ್ಲಿ ಕ್ಷೌರಿಕರು ಇರ್ತಾರಲ್ಲ, ಅವ್ರು ಹೇಳೋದು, ನಿಮ್ಮ ಜಾತಿಯವರದ್ದು ನಾವು ಮಾಡೋದಿಲ್ಲ, ನಿಮ್ಮ ಜಾತಿಯವರ ಕೂದಲು ನಾವು ಕಟ್ ಮಾಡೋದಿಲ್ಲ, ಹಾಗೆ ಹೇಳೋದು. ಮತ್ತು ಅವರು ದೊಡ್ಡಾದ ಮೇಲೆ ಕೂಡ ಅವರೊಂದು ಸತಿ ಪ್ರಯಾಣ ಮಾಡ್ತಾರೆ ತಮ್ಮ ಊರಿನಿಂದ ಅಪ್ಪ ಇರುವ ಊರಿಗೆ, ಮಕ್ಕಳು ಅವರೆಲ್ಲರೂ. ಅಲ್ಲಿ ಹೋಗುವಾಗಲೂ ಕೂಡ ಅಷ್ಟೇ, ಅವರಿಗೆ ಗಾಡಿಯವರು, ಎತ್ತಿನ ಗಾಡಿಯವರು, ನಿಮ್ಮ ಜಾತಿಯವರನ್ನು ನಾವು ಕರ್ಕೊಂಡು ಹೋಗೋದಿಲ್ಲ. ಈ ಥರ ಎಲ್ಲಿ ಹೋದರೂ ಕೂಡ ಅವರಿಗೆ ಅವಮಾನ ಆಗ್ತದೆ. ಅಷ್ಟೇ ಅಲ್ಲ, ಅವರು ತುಂಬ ಕಲಿತು ಬಂದು ಒಂದು ಕೆಲಸಕ್ಕೆ ಸೇರಿದಾಗ ಕೂಡ ಒಳ್ಳೆ ಕೆಲಸ ಸಿಕ್ಕಿರ್ತದೆ ಅವರಿಗೆ. ಆದರೆ ಅವರಿಗೆ ಅಲ್ಲಿ ಕೂಡ ಅವಮಾನ ಆಗ್ತದೆ. ಯಾರು ಅವರನ್ನು ಗೌರವದಿಂದ ನೋಡೋದಿಲ್ಲ. ಹೀಗೆ ತುಂಬ ಜನರ ಮೇಲೆ
ನಾವು ತಳಜಾತಿ ಅಂತ ಹೇಳ್ತೇವಲ್ವಾ, ಅವರ ಮೇಲೆ ಈ ಥರದ ಅನ್ಯಾಯ ಆಗ್ತಾ ಇರ್ತದೆ. ಆಗ್ತಾ ಇರಬೇಕಾದ್ರೆ ಅಂಬೇಡ್ಕರ್ ಮಾತ್ರ, ಭೀಮರಾವ್ ಅಂಬೇಡ್ಕರ್ ಅಂತ ಆಮೇಲೆ ಅವರಿಗೆ ಹೆಸರು ಬಂದಿದ್ದು, ಅವರು ಏನಂತಂದ್ರೆ ಇದೆಲ್ಲ ಯಾಕೆ ಅಂತ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿದ್ರು. ಸುಮ್ಮನೆ ಕೂತ್ಕೊಳ್ಳಿಲ್ಲ, ಅವರು ಅನುಭವಿಸ್ತಾ ಯಾಕೆ ಹೀಗಾಗಿದೆ, ಯಾಕೆ ನಾನು ನೀರು ಮುಟ್ಟಬಾರ್ದು, ಯಾಕೆ ನನ್ನನ್ನು ದೂರ ಕೂತ್ಕೊಳ್ಳಿಸುವುದು, ಯಾಕೆ ನನಗೆ ಇಷ್ಟು ಹುದ್ದೆ ಸಿಕ್ಕಿದಾಗಲೂ ಕೂಡ ಗೌರವ ಕೊಡುವುದಿಲ್ಲ, ಈ ಥರ ತುಂಬ ಪ್ರಶ್ನೆಗಳು. ನಿಮಗೆ ಪ್ರಶ್ನೆಗಳು ಬರುವುದಿಲ್ವ ಮನಸ್ಸಲ್ಲಿ? ಬರ್ತದಲ್ಲ, ಎಂತೆಂಥದೋ ಪ್ರಶ್ನೆಗಳು ಬರ್ತದಲ್ಲ. ಯಾಕೆ ಹೀಗಿದೆ, ಅವ್ರು ಯಾಕೆ ಹೀಗಿರಬೇಕು, ಇಲ್ಲಿ ಪ್ರಕೃತಿಯನ್ನು ನೋಡಿದಾಗ ಎಷ್ಟೆಷ್ಟೋ ಪ್ರಶ್ನೆಗಳು ಬರ್ತದೆ. ಹಾಗೆ ಅಂಬೇಡ್ಕರ್ ಮಾತ್ರ ಪ್ರಶ್ನೆಗಳನ್ನು ಹಾಕಿ 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 ದೊಡ್ಡವರಾಗ್ತಾ ಬಂದ ಹಾಗೆ ತುಂಬ ಓದಿ ತಿಳ್ಕೊಳ್ಳಿಕ್ಕೆ ಶುರು ಮಾಡಿದ್ರು, ಜ್ಞಾನ ಬೆಳೆಸಿದ್ರು. ಹಾಗೆ ಒಂದು ಅನುಭವ ಇರುವ ವ್ಯಕ್ತಿ ಆದ ಕಾರಣ ಎಲ್ಲರೂ ಹೇಳಿದ್ರು ಸಂವಿಧಾನ ಬರೀಲಿಕ್ಕೆ ಅಂಬೇಡ್ಕರೇ ಒಳ್ಳೆ ವ್ಯಕ್ತಿ, ಅವರ ಅಧ್ಯಕ್ಷತೆಯಲ್ಲಿ ಅವರು ಲೀಡರ್ ಆಗಬೇಕು ಸಂವಿಧಾನ ಬರೀಲಿಕ್ಕೆ ಅಂತ. ಹಾಗೆ ಅಂಬೇಡ್ಕರ್ ಅವರು ಅದರ ಜವಾಬ್ದಾರಿ ತಕ್ಕೊಂಡು ಸಾಕಷ್ಟು ಕೆಲಸ ಮಾಡಿ, ಒಂದು ಕಮಿಟಿ ಕೂಡ ಇತ್ತು, ಆದರೆ ತುಂಬ ಕೆಲಸ ಮಾಡಿ ಅವರು ಇದನ್ನು ಬರೆದಿದ್ದಾರೆ. ಆಯಿತಾ? ಈಗ ಸಂವಿಧಾನದಲ್ಲಿ ಏನಿದೆ, ಯಾಕೆ ಬೇಕು ನಮಗೆ ಸಂವಿಧಾನ? ನಮ್ಮ ಸುತ್ತಮುತ್ತ ಭೇದ ಭಾವ ಮಾಡ್ತಾರಾ? ಬೇರೆ ಬೇರೆ ವಿಷಯದಲ್ಲಿ ಮಾಡೋದಿಲ್ವಾ? ಬೇರೆ ಬೇರೆ ವಿಷಯದಲ್ಲಿ ಹೆಣ್ಣು ಗಂಡು ಅಂತ ಭೇದ ಭಾವ ನಡೆಯುವುದಿಲ್ವ ಈ ಸಮಾಜದಲ್ಲಿ? ನಡೀತದಲ್ಲ. ಜಾತಿ ವಿಷಯದಲ್ಲಿ ನಡೆಯುವುದಿಲ್ವ ತಾರತಮ್ಯ? ಬೇರೆ ಬೇರೆ ವಿಷಯದಲ್ಲಿ ನಡೀತದೆ. ಸೊ ಈ ತಾರತಮ್ಯಗಳೆಲ್ಲ ಹೋಗಬೇಕು, ಎಲ್ರಿಗೂ ಸಮಾನ ಹಕ್ಕು ಸಿಗಬೇಕು ಅಂತ ಈ ಸಂವಿಧಾನವನ್ನು ಬರೆದಿತ್ತು. ಈ ಸಂವಿಧಾನದ ಪೀಠಿಕೆಯನ್ನು ನೀವು ಶಾಲೆಯಲ್ಲಿ ಓದ್ತಿರಲ್ಲ, ಪ್ರಸ್ತಾವನೆಯನ್ನು ನೆನಪಿದೆಯಾ? ಓದುವನ ನಾವೀಗ ಒಮ್ಮೆ ಅದನ್ನು ನಾನು ನಿಮಗೆ ಹೇಳಿಸ್ತೇನೆ, ನೀವು ಹೇಳ್ತೀರಾ? ನಾವು ಅದನ್ನು ನೆನಪು ಮಾಡಿಕೊಂಡು ಮತ್ತೆ ಅದರಲ್ಲಿ ಎಂತ ಇರುವುದು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ, ಆಯ್ತಾ? ಎದ್ದು ನಿಂತ್ಕೊಂಡು ಹೇಳುವನ? ಎಲ್ಲರೂ ಈಗ ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನು ಓದ್ತಾ ಇದ್ದೇವೆ. ಇದು ಇಡೀ ಸಂವಿಧಾನಕ್ಕೆ ಪೀಠಿಕೆಯಾಗಿ ಬರೆದಿರುವಂಥದ್ದು. ಇದರಲ್ಲಿರುವ ಒಂದೊಂದು ಶಬ್ದಗಳು ಕೂಡ ಅಂದರೆ ಈಗ ನಮಗೆ ಮೊದಲು ಓದುವಾಗ ಯಬ್ಬಾ ಇದು ಕಷ್ಟ ಅಂತ ಅನ್ನಿಸ್ಬೋದು, ಆದರೆ ಅರ್ಥ ಮಾಡಿಕೊಂಡು ಹೋದರೆ ಅದೆಲ್ಲವೂ ತುಂಬ ಮುಖ್ಯವಾದಂಥ, ನಮಗೆ ತುಂಬ ಶಕ್ತಿ ಕೊಡುವಂಥ ಪದಗಳು, ಶಬ್ದಗಳು. ಆಯಿತಾ? ಸೊ ನಾನು ಹೇಳ್ತೇನೆ, ನೀವು ಅದನ್ನು ಪುನಃ ಹೇಳಿ, ಗಟ್ಟಿ ಧ್ವನಿಯಲ್ಲಿ ಹೇಳಿ, ಖುಷಿಯಿಂದ ಹೇಳಿ. ಇದು ನಮ್ಮ ಸಂವಿಧಾನದ ಪೀಠಿಕೆ. ಆಯಿತಾ? ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ
ನಮಗೆ ನಾವೇ ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಸರಿ, ಇದರಲ್ಲಿ ಎಲ್ಲ ಶಬ್ದಗಳು ನಿಮಗೆ ಅರ್ಥ ಆಗಿರ್ಲಿಕ್ಕಿಲ್ಲ ಈಗಲೇನೆ, ಆದರೆ ನಾವು ಹೀಗೆ ಆಗಾಗ ಮಾತಾಡ್ತಾ ಒಂದೊಂದು ಶಬ್ದವನ್ನು ಕೂಡ ಮಕ್ಕಳಿಗೆ ಏನು ಅರ್ಥ ಆಗುತ್ತೆ, ನಾವೇನು ಅರ್ಥ ಮಾಡ್ಕೋಬೇಕು, ಹೇಗೆ ಇದರ ಪ್ರಕಾರ ನಾವು ಬದುಕಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ತಾ ಹೋಗೋಣ. ಆಗ್ಬೋದಲ್ಲ? ಭಾರತವೆಂದರೆ ತ್ರಿವರ್ಣ ಧ್ವಜವು, ಭಾರತವೆಂದರೆ ತ್ರಿವರ್ಣ ಧ್ವಜವು, ಗಡಿಯು ಗಡಿಯೊಳಗಿನ ನೆಲವು, ಗಡಿಯು ಗಡಿಯೊಳಗಿನ ನೆಲವು, ಗಡಿಯು ಗಡಿಯೊಳಗಿನ ನೆನವು, ಗಡಿಯು ಗಡಿಯೊಳಗಿನ ನೆಲವು, ನೆಲ ಜಲ ಜನ ನೆಲಜಲ ಜನ ಸಂಬಂಧವ ಬೆಸೆವ ಸಂಬಂಧವ ಬೆಸವ ಸಂವಿಧಾನದ ಆಶಯವು, ಸಂವಿಧಾನದ ಆಶಯವು, ಸಂವಿಧಾನದ ಆಶಯವು, ಸಂವಿಧಾನದ ಆಶಯವು, ಸಂವಿಧಾನದ ಆಶಯವು. ಸಂವಿಧಾನದ ಆಶಯವು. ಜೈ ಭಾರತ, ಜೈ ಭಾರತ, ಜೈ ಜೈ ಭಾರತ, ಜೈ ಜೈ ಭಾರತ. ಭಾರತವೆಂದರೆ ತ್ರಿವರ್ಣ ಧ್ವಜವು, ಗಡಿಯು ಗಡಿಯೊಳಗಿನ ನೆಲವು, ಗಡಿಯು ಗಡಿಯೊಳಗಿನ ನೆಲವು, ನೆಲ ಜಲ ಜನ ಸಂಬಂಧವ ಬೆಸೆವ ಸಂವಿಧಾನದ ಆಶಯವು, ಸಂವಿಧಾನದ ಆಶಯವು, ಸಂವಿಧಾನದ ಆಶಯವು. ಜೈ ಭಾರತ, ಜೈ ಜೈ ಭಾರತ, ಜೈ ಭಾರತ, ಜೈ ಜೈ ಭಾರತ. ವಿಂಧ್ಯ ಹಿಮಾಚಲ ವಿಂಧ್ಯ ಹಿಮಾಚಲ ಗಿರಿ ಪರ್ವತವು, ಗಿರಿ ಪರ್ವತವು, ಸುಂದರ ಬನ ಸುತ್ತಲು ಕಡಲು, ಸುಂದರ ಬನ ಸುತ್ತಲು ಕಡಲು. ವಿಂಧ್ಯ ಹಿಮಾಚಲ ಗಿರಿ ಪರ್ವತವು, ಸುಂದರ ಬನ ಸುತ್ತಲು ಕಡಲು, ಸುಂದರ ಬನ ಸುತ್ತಲು ಕಡಲು. ಯಮುನೆ ಸರಸ್ವತಿ ಗೋದಾವರಿಯು, ಕಾವೇರಿಯ ಗಂಗೆಯ ಮಡಿಲು, ಕಾವೇರಿಯ ಗಂಗೆಯ ಮಡಿಲು. ನೆಲ ಜಲ ಜನ ಜೀವನವನ್ನು ಉಳಿಸಲು ಅದುವೇ ದೇಶ ಪ್ರೇಮವು, ಅದುವೇ ದೇಶ ಪ್ರೇಮವು, ಅದುವೇ ದೇಶ ಪ್ರೇಮವು. ಜೈ ಭಾರತ, ಜೈ ಜೈ ಭಾರತ, ಜೈ ಭಾರತ, ಜೈ ಜೈ ಭಾರತ. ವಿಂಧ್ಯ ಹಿಮಾಚಲ ಗಿರಿ ಪರ್ವತವು, ಸುಂದರ ಬನ ಸುತ್ತಲು ಕಡಲು, ಸುಂದರ ಬನ ಸುತ್ತಲು ಕಡಲು. ಯಮುನೆ ಸರಸ್ವತಿ ಗೋದಾವರಿಯು, ಕಾವೇರಿಯ ಗಂಗೆಯ ಮಡಿಲು, ಕಾವೇರಿಯ ಗಂಗೆಯ ಮಡಿಲು. ನೆಲ ಜಲ ಜನ ಜೀವನವನ್ನು ಉಳಿಸಲು ಅದುವೇ ದೇಶ ಪ್ರೇಮವು, ಅದುವೇ ದೇಶ ಪ್ರೇಮವು, ಅದುವೇ ದೇಶ ಪ್ರೇಮವು. ಜೈ ಭಾರತ, ಜೈ ಜೈ ಭಾರತ. ಭಾರತವೆಂದರೆ ದೇಶದ ಜನರು, ದುಡಿದು ದೇಶವ ಕಟ್ಟೋರು, ದುಡಿದು ದೇಶವ ಕಟ್ಟೋರು. ಗಡಿ ಕಾಯುವವರು, ಕಸ ಗುಡಿಸೋರು, ಹೊಲಗದ್ದೆಗಳಲ್ಲಿ ದುಡಿಯೋರು, ಹೊಲಗದ್ದೆಗಳಲ್ಲಿ ದುಡಿಯೋರು. ಕಾಯಕ ಮಾಡುವ ಜನಹಿತ ಕಾಯ್ದರೆ ಅದುವೇ ದೇಶ ಪ್ರೇಮವು, ಅದುವೇ ದೇಶ ಪ್ರೇಮವು, ಅದುವೇ ದೇಶ ಪ್ರೇಮವು. ಜೈ ಭಾರತ, ಜೈ ಜೈ ಭಾರತ. ಹಾಡಿ. ಜೈ ಭಾರತ, ಜೈ ಜೈ ಭಾರತ. ಭಾರತವೆಂದರೆ ತ್ರಿವರ್ಣ ಧ್ವಜವು, ಗಡಿಯು ಗಡಿಯೊಳಗಿನ ನೆಲವು, ಗಡಿಯು ಗಡಿಯೊಳಗಿನ ನೆಲವು. ನೆಲ ಜಲ ಜನ ಸಂಬಂಧವ ಬೆಸೆವ ಸಂವಿಧಾನದ ಆಶಯವು, ಸಂವಿಧಾನದ ಆಶಯವು, ಸಂವಿಧಾನದ ಆಶಯವು. ಭಾರತವೆಂದರೆ ಅದು ಬಹುವಚನ, ಭಿನ್ನ ಭಿನ್ನ ಜನ ಸಂಸ್ಕೃತಿಯು, ಭಿನ್ನ ಭಿನ್ನ ಜನ ಸಂಸ್ಕೃತಿಯು. ಬಣ್ಣ ಬಣ್ಣಗಳ ಕಾಮನ ಬಿಲ್ಲು, ಹಲವು ಭಾಷೆ ಮತ ಧರ್ಮಗಳು, ಹಲವು ಭಾಷೆ ಮತ ಧರ್ಮಗಳು. ಜನ ಸಮುದಾಯದಿ ಸಮರಸವಿದ್ದರೆ ಅದುವೇ ದೇಶ ಪ್ರೇಮವು, ಅದುವೇ ದೇಶ ಪ್ರೇಮವು, ಅದುವೇ ದೇಶ ಪ್ರೇಮವು. ಜೈ ಭಾರತ,
ಜೈ ಜೈ ಭಾರತ, ಜೈ ಭಾರತ, ಜೈ ಭಾರತ, ಜೈ ಭಾರತ, ಜೈ ಜೈ ಭಾರತ, ಜೈ ಭಾರತ, ಜೈ ಜೈ ಭಾರತ. ನಾವು ಸಂವಿಧಾನದ ಪ್ರಸ್ತಾವನೆಯನ್ನು ಓದಿದ್ದೇವೆ ಅಲ್ಲ, ಅದರಲ್ಲಿ ತುಂಬ ಮುಖ್ಯ ಶಬ್ದಗಳು ಬರ್ತದೆ. ಅದಕ್ಕೆ ಸಂಬಂಧಿಸಿ ಒಂದು ಸಣ್ಣ ಮಾತುಕತೆ ಮಾಡೋಣ, ಆಯಿತಾ? ಈಗ ನೀವಿಲ್ಲಿ ಎಷ್ಟು ಜನ ಇದ್ದೀರಿ? 1 2 3 4 5 6 7 8 9 10 11 12 13 14 ಜನ ಇದ್ದೇವೆ ಅಲ್ವಾ? ಸರಿ, ಈಗ ನಾನೊಂದು ಸಣ್ಣ ವಿಷಯ ಕೇಳ್ತೇನೆ. ನಿಮಗೆ ಯಾವ ತಿಂಡಿ ಊಟ ಯಾವುದು ತುಂಬ ಇಷ್ಟ ಅಂತ ಒಬ್ಬೊಬ್ಬರು ಹೇಳಬೇಕು. ಯಾವುದಿಷ್ಟ? ವೃಕ್ಷನಿಗೆ ಯಾವುದಿಷ್ಟ? ತುಂಬ ಇಷ್ಟ ಏನು ತಿನ್ನಲಿಕ್ಕೆ? ಬೇಗ ಬೇಗ ಹೇಳಬೇಕು. ದೋಸೆ. ನಿಂಗೆ ಯಾವುದಿಷ್ಟ? ನಿಂಗೆ ಯಾವುದಿಷ್ಟ? ಪಾನಿಪುರಿ ಇಷ್ಟ, ಬನ್ಸ್ ಇಷ್ಟ, ಘೀ ರೈಸ್ ಇಷ್ಟ, ವಡ ಇಷ್ಟ, ಬಿರಿಯಾನಿಯಾ? ಅದಕ್ಕೆ ಹಾಗೆ ಹೇಳ್ತಾರಾ? ಓ ಚೆನ್ನಾಗಿದೆ, ಬಿರಿಯಾನಿ. ಓಕೆ. ಸೇವ್ ಪುರಿ ಇಷ್ಟ, ಘೀ ರೈಸ್ ಇಷ್ಟ, ಪಲಾವ್ ಇಷ್ಟ, ಪಲಾವ್. ಇಡ್ಲಿ ಇಷ್ಟ, ಪರೋಟ ಇಷ್ಟ. ನನಗೆ ಚಿಕನ್ ಕಬಾಬ್ ಇಷ್ಟ. ನಾವಿಷ್ಟು ಚಿಕ್ಕ ಜನ ಇದ್ದೇವೆ, ಒಬ್ಬೊಬ್ಬರಿಗೂ ಒಂದೊಂದು ಇಷ್ಟ ಅಲ್ಲ ಆಹಾರ. ನಮಗೆ ಬಣ್ಣ ಯಾವುದಿಷ್ಟ? ಒಬ್ಬೊಬ್ಬರಿಗೆ ಯಾವ ಬಣ್ಣಗಳಿಷ್ಟ? ಒಬ್ಬೊಬ್ರು ಹೇಳಿ ಅಂತೆ. ನಿಮ್ಗೆ ಯಾವ ಬಣ್ಣ ಇಷ್ಟ? ನೀಲಿ ಬಣ್ಣ ಇಷ್ಟ. ನಿಮ್ಗೆ ಯಾವ ಬಣ್ಣ ಇಷ್ಟ? ಕಲರ್ ಯಾವುದಿಷ್ಟ? ಪಿಂಕ್ ಇಷ್ಟ. ನಿಂಗೆ ಯಾವ ಕಲರ್ ಇಷ್ಟ? ಬ್ಲ್ಯಾಕ್ ಇಷ್ಟ. ನಿಂಗೆ ಯಾವುದಿಷ್ಟ? ಪಿಂಕ್. ನಿನ್ನದು? ಪಿಂಕ್. ನಿಮಗೆ? ವೈಲೆಟ್. ಬೇರೆ 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 ಬಣ್ಣ ಇಷ್ಟ. ನನಗೆ ಕೆಂಪು ಬಣ್ಣ ಇಷ್ಟ. ನನಗೆ ಕೆಂಪು ಬಣ್ಣ. ನಮಗೆ ಇಷ್ಟಗಳು ಕೂಡ ಬೇರೆ ಬೇರೆ ಇದೆ ಅಲ್ಲ. ನಾವು ಬಂದ ಊರುಗಳು ಬೇರೆ ಬೇರೆ ಊರುಗಳು, ಬೇರೆ ಬೇರೆ ಜಾಗದಿಂದ ಬಂದಿದ್ದೇವೆ ಅಲ್ವಾ? ನಾವು ಬೇರೆ 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 ಜನ ಇದ್ದೇವೆ, ಬೇರೆ ಬೇರೆ ಥರ ಇದ್ದೇವೆ ಅಲ್ವಾ? ನಮ್ಮ ಜಾತಿ ಬೇರೆ ಬೇರೆ ಉಂಟಲ್ವಾ? ನಾವು ನಂಬುವ ಧರ್ಮ ಬೇರೆ ಬೇರೆ ಉಂಟಲ್ವಾ? ನಮ್ಮ ಬಣ್ಣ ಬೇರೆ ಬೇರೆ ಉಂಟಲ್ವಾ? ಎಲ್ಲರದ್ದು ಒಂದೇ ಥರ ಬಣ್ಣ ಉಂಟಾ? ಅಂದರೆ ನಮ್ಮ ದೇಶ ಇದೆಯಲ್ಲ ವೈವಿಧ್ಯಮಯವಾಗಿದೆ. ಒಂದೇ ರೀತಿ ಇದ್ದೇವೆ ನಾವು? ಇಲ್ಲ, ಬೇರೆ 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 ರೀತಿ ಇದ್ದೇವೆ. ಸೊ ಎಲ್ಲರೂ ಸೇರಿ ಒಂದು ಕಡೆ ಇರುವಾಗ ಭೇದ ಭಾವ ಮಾಡದ ಹಾಗೆ ಬದುಕಲಿಕ್ಕೆ ಕಲಿಬೇಕು ಅಂತ ನಮ್ಮ ಸಂವಿಧಾನ ಹೇಳೋದು. ಅದರಲ್ಲಿ ಒಂದು ಮಾತಿದೆ ಅಲ್ಲ, ಭಾರತದ ಪ್ರಜೆಗಳಾದ ನಾವು ಅಂತ. ಈ ಭಾರತದ ಪ್ರಜೆಗಳಾದ ನಾವು ಅಂದರೆ ಯಾರು? ನಾವೆಲ್ಲರೂ ಆ ಕಾಡಿನ ಮೂಲೆಯಲ್ಲಿರುವವರು ಇರ್ಬೋದು, ಅಥವಾ ಬೇರೆ ಬೇರೆ ಜಾತಿಯವರಿರ್ಬೋದು, ಧರ್ಮದವರಿರ್ಬೋದು, ಬೇರೆ ಬೇರೆ ಪೂಜೆ ಮಾಡುವವರಿರ್ಬೋದು, ಬೇರೆ ಬೇರೆ ಥರದ ಬಟ್ಟೆ ಹಾಕ್ಕೊಳ್ಳುವವರಿರ್ಬೋದು. ಈ ಥರ ಎಲ್ಲರೂ ಸೇರಿದಾಗ ಭಾರತದ ಪ್ರಜೆಗಳಾದ ನಾವು ಅಂತ ಬರ್ತದೆ. ನಾನು ನಿಮ್ಗೊಂದೆರಡು ಸಣ್ಣ ಸಣ್ಣ ಕಥೆಗಳು ಹೇಳ್ತೇನೆ. ಆವಾಗ ನಮಗೆ ಅಂದರೆ ಅದರಲ್ಲಿ ಸಂವಿಧಾನದ ಒಂದು ವಿಷಯ ಎಂತ ಕಾಣ್ತದೆ ಅಂತ ನಾನು ನಿಮಗೆ ವಿವರಿಸ್ತೇನೆ, ಆಯಿತಾ? ಇದೊಂದು ಚಿಕ್ಕ ಕತೆ. ಅಪ್ಪ ಮತ್ತು ಮಗಳು ಜಾತ್ರೆಗೆ ಹೋಗ್ತಾ ಇರ್ತಾರೆ. ಜಾತ್ರೆ ಸುತ್ತೋದು ಇಷ್ಟ ಅಲ್ವಾ ಎಲ್ಲರಿಗೆ ಕೂಡ? ಏನೆಲ್ಲ ಇರ್ತದೆ ಜಾತ್ರೆಯಲ್ಲಿ? ಸಂತೆ ಇರ್ತದೆ, ಟಾಯ್ಸ್ ಇರ್ತದೆ, ಮತ್ತೇನಿರ್ತದೆ ಸಂತೆಯಲ್ಲಿ? ಗೇಮ್ಸ್, ಆಟಗಳಿರ್ತದೆ, ಮತ್ತೆ ತಿಂಡಿ ಇರ್ತದೆ, ಥರ ಥರದ್ದೆಲ್ಲ ಇಟ್ಟಿರ್ತಾರೆ. ಕಲರ್ ಕಲರ್ ಇರ್ತದೆ, ಫಳ ಲೈಟ್ ಹೊಳಿತಾ ಇರ್ತದೆ. ಮಜಾ ಆಗ್ತದಲ್ಲ, ಎಲ್ಲರಿಗೂ ಇಷ್ಟ ಜಾತ್ರೆ ತಿರುಗಲಿಕ್ಕೆ. ಹೀಗೆ ಅಪ್ಪ ಮಗಳು ಜಾತ್ರೆಯಲ್ಲಿ ಹೋಗ್ತಾ ಇರುವಾಗ ಅವರು ಮಗಳು ಹೇಳಿದ್ಲು, ಅಪ್ಪ ಬಲೂನ್ ತಗೊಳ್ಳಿಕ್ಕೆ ಹೋಗುವ ಅಂತ. ಬಲೂನ್ ಪುಗ್ಗೆ ಗೊತ್ತಲ್ಲ ಎಲ್ಲರಿಗೆ, ಬಲೂನ್ ತಗೊಳ್ಳಿಕ್ಕೆ ಅಪ್ಪ ಮಗಳಲ್ಲಿಗೆ ಹೋಗ್ತಾರೆ. ಮಗಳಲ್ಲಿ ಹೋದ ಕೂಡಲೇ ಅಪ್ಪನ ಹತ್ರ ಕೇಳ್ತಾಳೆ, ಅಪ್ಪ ಅಲ್ಲಿ ಒಂದು ಹಸಿರು ಕಲರ್ನ ಬಲೂನ್ ಇದೆಯಲ್ಲ, ಅದು ಮೇಲೆ ಹಾರ್ತದ ಅಂತ. ಅವಾಗ ಅಪ್ಪ ಹೇಳ್ತಾರೆ, ಹಾರ್ತದೆ ಮಗಳೇ. ಮತ್ತೆ ಮಗಳು ಕೇಳ್ತಾಳೆ, ಅಪ್ಪ ಅಲ್ಲೊಂದು ಕೆಂಪು ಕಲರಿಂದು ಉಂಟಲ್ಲ ಬಲೂನ್, ಅದು ಮೇಲೆ ಹಾರ್ತದ ಅಂತ. ಹಾರ್ತದೆ ಹೇಳ್ತಾರೆ ಅಪ್ಪ. ಮತ್ತೆ ಕೂಡ ಮಗಳು ಕೇಳ್ತಾಳೆ, ಇನ್ನೊಂದು ಹಳದಿ ಕಲರಿಂದು ಉಂಟಲ್ಲ, ಅದು ಮೇಲೆ ಹಾರ್ತದ? ಅದು ಕೂಡ ಮೇಲೆ ಹಾರ್ತದೆ ಅಂತ ಹೇಳ್ತಾರೆ. ಆಮೇಲೆ ಆ ಮಗು ಇದ್ದಾಳ, ಚಿಕ್ಕ ಹುಡುಗಿ ಅವಳು, ನಿಮ್ಮಿ ಅಂತ ಅವಳ ಹೆಸರು, ಪುಟ್ಟ ಹುಡುಗಿ ಅವಳು ಅಪ್ಪ ಅಲ್ಲೊಂದು ಕಪ್ಪು ಬಣ್ಣದ್ದುಂಟಲ್ಲ ಬಲೂನ್, ಅದು ಕೂಡ ಮೇಲೆಗೆ ಹಾರ್ತದ ಅಂತ ಕೇಳ್ತಾರೆ. ಆವಾಗ ಅಪ್ಪನಿಗೆ ಆಶ್ಚರ್ಯ ಆಗ್ತದೆ, ಯಾಕೆ ಮಗಳು ಹೀಗೆ ಕೇಳ್ತಿದ್ದಾಳೆ? ಒಂಥರ ಬೇಜಾರಿಂದ ಕೇಳ್ತಾ ಇದ್ದಾಳೆ. ಯಾಕೆ ಹಾಗೆ ಕೇಳ್ತಿರ್ಬೋದು ಅವಳು? ಯಾಕೆ ಕೇಳಿದಾಳೆ ಅವಳು ಹಾಗೆ?
ಅಪ್ಪನಿಗೆ ಆಶ್ಚರ್ಯ ಆಗ್ತದೆ. ಅಪ್ಪ ಹೇಳ್ತಾರೆ, ಮಗಳೇ, ಹೀಗೆ ಮಾಡಿ ಹೇಳ್ತಾರೆ, ಮಗಳೇ, ಆ ಬೆಲೂನ್ ಮೇಲೆ ಹಾರೋದು ಅದರ ಬಣ್ಣದಿಂದ ಅಲ್ಲ. ಯಾವುದರಿಂದ ಹಾರೋದದು? ಗ್ಯಾಸ್. ಅದರ ಒಳಗಿರುವ ಗಾಳಿಯಿಂದ. ಅದರ ಕೆಂಪು ಬಣ್ಣ ಅಂತ ಅದು ಮೇಲೆ ಹಾರುದಾ? ಅಲ್ಲ ಅಲ್ಲ. ಅಥವಾ ಹಳದಿ ಬಣ್ಣ ಅಂತ ಹಾರುದಾ? ಅಲ್ಲ. ಅದು ಒಳಗೆ ಇರುವ ಶಕ್ತಿಯಿಂದ ಹಾರುದು. ಆವಾಗ ಅಪ್ಪನಿಗೆ ಗೊತ್ತಾಗ್ತದೆ ಈ ಮಗಳಿಗೆ ಯಾಕೆ ತಲೆ ಬಿಸಿ ಅಂತ. ಪುಟ್ಟ ನಿಮ್ಮಿ ಇದ್ದಾಳಲ್ಲ, ಅವಳು ತುಂಬ ಕಪ್ಪಿರ್ತಾಳೆ. ಅದಕ್ಕೆ ಜನರೆಲ್ಲ ಅವಳನ್ನು ಕಪ್ಪು ಹುಡುಗಿ ಕಪ್ಪು ಹುಡುಗಿ ಕಪ್ಪು ಹುಡುಗಿ ಅಂತ ಬೇಸರ ಮಾಡಿಸ್ತಾರೆ. ಬೇಸರ ಆಗ್ತದಲ್ಲ ಹಾಗೆ ಹೇಳುವಾಗ. ನೀನು ದಪ್ಪ ಇದ್ದಿ, ನೀನು ಕಪ್ಪಿದ್ದಿ, ನಿನ್ನದೆಂತ ಚಲ್ಪಟ್ಟಿದ್ದಿ, ನೀನೇಗಿತ್ತ ಹೀಗೆ, ನೀನು ಚಂದ ಕಾಣೋದಿಲ್ಲ, ನಿನಗೆ ಕೂದಲಿಲ್ಲ, ಹಾಗೆಲ್ಲ ಹೇಳಿದರೆ ಬೇಸರ ಆಗೋದಿಲ್ವಾ? ಒಬ್ರಿಗೊಬ್ರು ಹಾಗೆ ಹೇಳಿದ್ರೆ ಬೇಸರ ಆಗ್ತದಲ್ಲ. ಹಾಗೆ ಆ ಮಗುವಿಗೆ ತುಂಬ ಬೇಸರ ಆಗಿತ್ತು. ಅಪ್ಪನಿಗೆ ಅರ್ಥ ಆಯಿತು. ಅಪ್ಪ ಏನು ಮಾಡ್ತಾನೆ ಗೊತ್ತಾ? ಅಲ್ಲಿ ಆ ಮಗಳನ್ನು ಅಪ್ಪಿಡ್ಕೊಂಡು ಹೇಳ್ತಾನೆ, ನನಗೆ ನನ್ನ ಕಪ್ಪು ಬಲೂನೇ ತುಂಬ ಇಷ್ಟ ಅಂತ ಹೇಳ್ತಾನೆ. ಖುಷಿಯಾಗಿರ್ಬೋದಲ್ಲ ಮಗಳಿಗೆ ಅವಾಗ? ಆಗಿರ್ತದೆ ಇಲ್ವಾ? ಆಗ್ತದೆ. ನೋಡಿ, ಇದರಲ್ಲಿ ಎಂತ ಉಂಟು ಈ ಕಥೆಯಲ್ಲಿ? ಯಾಕೆ ನಿಮಗೆ ಬೇಸರ ಆಯಿತು? ಕಪ್ಪು ಅಂತ ಬೇಸರ ಆಯಿತು ಅಲ್ವಾ? ಎಲ್ಲರೂ ಕಪ್ಪು ಕಪ್ಪು ಅಂತ ಹೇಳ್ತಾರೆ ಅಂತ. ಹೀಗೇನೆ ನಾವು ಭಾರತದ ಪ್ರಜೆಗಳಿದ್ದೇವಲ್ಲ, ಬೇರೆ ಬೇರೆ ವಿಷಯದಲ್ಲಿ ಭೇದ ಭಾವ ಮಾಡ್ತೇವಲ್ಲ. ಅವಳು ಹುಡುಗಿ, ಅವಳು ಮರ ಹತ್ತಬಾರ್ದು, ಅವನು ಹುಡುಗ, ಅವನು ಈಜ್ಬೋದು, ಅವನು ಅದೆಲ್ಲ ಮಾಡ್ಬೋದು, ಅವನ ಅಡಿಗೆ ಮಾಡಬಾರ್ದು, ಅವನ ಅಡಿಗೆ ಮಾಡಿದರೆ ಶೇಮ್, ಅವನು ಬೇಕಾದಷ್ಟು ಕಲಿಬೋದು, ಅವಳು ಹೆಚ್ಚು ಕಲಿಬಾರ್ದು, ಅವಳು ಒಳ್ಳೆ ಹುಡುಗ ಬಂದರೆ ಬೇಗ ಮದುವೆ ಮಾಡಬೇಕು ಅವಳನ್ನು. ಮನೆಯಲ್ಲಿ ಗುಡಿಸುವ ಕೆಲಸ ಎಲ್ಲ ಹುಡುಗಿಯರು ಮಾಡಬೇಕು, ಗುಡಿಸುವ ಕೆಲಸ ಎಲ್ಲ ಹುಡುಗರು ಮಾಡಲಿಕ್ಕಿಲ್ಲ. ಹೀಗೆಲ್ಲ ಒಂದು ಕಲಿಸಿಕೊಡ್ತಾರಲ್ಲ. ಅವನು ಎಷ್ಟು ಜೋರಾಗಿ ಬೇಕಾದರೆ ನಗಬಹುದು, ಅವಳ ಹಾಗೆ ನಗಲಿಕ್ಕಿಲ್ಲ. ಹೀಗೆಲ್ಲ ಹೇಳಿಕೊಡ್ತಾರಲ್ಲ. ಇದು ಭೇದ ಭಾವ ಮಾಡ್ತಾರೆ. ಜಾತಿ ವಿಷಯದಲ್ಲಿ ಭೇದ ಭಾವ ಮಾಡ್ತಾರಲ್ವಾ? ಅವರನ್ನು ಮುಟ್ಟಬಾರ್ದು, ಇವರನ್ನು ಮುಟ್ಟಬಾರ್ದು, ಅವರು ಹಾಗಿರಬೇಕು, ಅವರು ದೇವಸ್ಥಾನಕ್ಕೆ ಬರಬಾರ್ದು, ಅವರು ನಮ್ಮ ಕಡೆ ಬರಬಾರ್ದು, ಇವರು ನಿಮ್ಮ ಕಡೆ ಬರಬಾರ್ದು. ನಾವೀಗ ಹೇಳ್ತೇವೆ ಭಾರತದ ಪ್ರಜೆಗಳಾದ ನಾವು ಅಂತ. ಆದರೆ ಭಾರತದ ಪ್ರಜೆಗಳ ಮಧ್ಯೆ ಇಷ್ಟು ಭೇದ ಭಾವ ಆಗ್ತದಲ್ಲ ಸಮಾಜದಲ್ಲಿ. ಅದಕ್ಕೆ ನಮ್ಮ ಸಂವಿಧಾನ ಹೇಳ್ತದೆ, ಯಾವುದೇ ರೀತಿಯ ಭೇದ ಭಾವ ಮಾಡಬಾರ್ದು, ಎಲ್ಲರೂ ಒಂದೇ. ನಮ್ಮ ರಕ್ತ ಯಾವ ಬಣ್ಣ? ಕೆಂಪು ಬಣ್ಣ. ನಮಗೆ ಇರುವ ಕನಸುಗಳು, ಆಸೆಗಳು ಎಲ್ಲ ಒಂದೇ ಅಲ್ವಾ? ಎಲ್ಲರಿಗೂ ಕಲಿಬೇಕಲ್ವಾ? ಎಲ್ಲರಿಗೂ ಓದಬೇಕು, ಎಲ್ಲರಿಗೂ ಪ್ರೀತಿ ಸಿಗ್ಬೇಕಲ್ವಾ? ಎಲ್ಲರಿಗೂ ಗೌರವ ಸಿಗ್ಬೇಕಲ್ವಾ? ನಮ್ಮ ಸಂವಿಧಾನ ಹೇಳೋದು ಅದನ್ನ. ಎಲ್ಲರಿಗೂ ಪ್ರೀತಿ ಗೌರವ ಸಿಗಬೇಕು, ಎಲ್ಲರನ್ನೂ ಮರ್ಯಾದೆಯಿಂದ ಕಾಣಬೇಕು. ನೀವು ಆ ಜಾತಿಯವರು ಇಲ್ಲಿ ಬರಲಿಕ್ಕಿಲ್ಲ, ಈ ಜಾತಿಯವರು ಹಾಗೆಲ್ಲ ಹೇಳಲಿಕ್ಕೆ ಇಲ್ಲ. ಹೌದಲ್ವಾ? ಅದು ಹೌದನ್ನಿಸ್ತದ ನಿಮಗೆ? ಅಲ್ಲ ಅನ್ನಿಸ್ತದ? ಹೌದಲ್ವಾ? ಪ್ರೀತಿಯಿಂದ. ಸೊ ನಮ್ಮ ಸಂವಿಧಾನ ಒಂದು ಹೇಳೋದು ಈ ವಿಷಯವನ್ನು, ತಾರತಮ್ಯ ಮಾಡಬಾರ್ದು, ಎಲ್ಲರೂ ಪ್ರೀತಿಯಿಂದ ಬದುಕಬೇಕು, ಎಲ್ಲರೂ ಒಬ್ಬರಿಗೊಬ್ಬರು ಗೌರವ ಕೊಟ್ಟು ಸಮಾನತೆಯಿಂದ ಬದುಕಬೇಕು ಅಂತ. ಇದು ಒಂದು ಕತೆ. ಒಂದು ಚಪ್ಪಾಳೆ ಈ ಕತೆ. ಮನುಜ ಜಾತಿ ತಾನೊಂದೆವಲಂ, 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 ಮನುಜ ಜಾತಿ ತಾನೊಂದೆವಲಂ. ಜಾತಿ ಮತಗಳ ಗೋಡೆಯ ದಾಟಿ, ಜಾತಿ ಮತಗಳ ಗೋಡೆಯ ದಾಟಿ, ದೇಶ ಭಾಷೆಯ ಎಲ್ಲೆಯ ಮೀರಿ, ದೇಶ ಭಾಷೆಯ ಎಲ್ಲೆಯ ಮೀರಿ, ಪ್ರೀತಿಯ ನರಸುವೋ ಮನವೇ, ಪ್ರೀತಿಯ ನರಸುವೋ ಮನವೇ, ಪ್ರೀತಿಯ ನರಸುವೋ ಮನವೇ, ಪ್ರೀತಿಯ ನರಸುವೋ ಮನವೇ. ಮನುಜ ಜಾತಿ ತಾನೊಂದೆವಲಂ, ಮನುಜ ಜಾತಿ ತಾನೊಂದೆವಲಂ, ಮನುಜ ಜಾತಿ ತಾನೊಂದೆವಲಂ, ಮನುಜ ಜಾತಿ ತಾನೊಂದೆವಲಂ. ಕಪ್ಪು ಚಂದ ಬಿಳಿಯದು ಅಂದ, ಕಪ್ಪು ಚಂದ ಬಿಳಿಯದು ಅಂದ, ಕಪ್ಪು ಚಂದ ಬಿಳಿಯದು ಅಂದ, ಕಪ್ಪು ಚಂದ ಬಿಳಿಯದು ಅಂದ. ಕೇಸರಿ ಶುಭವು ಹಸಿರು ಸಿರಿಯು, ಕೇಸರಿ ಶುಭವು ಹಸಿರು ಸಿರಿಯು, ಕೇಸರಿ ಶುಭವು ಹಸಿರು ಸಿರಿಯು, ಕೇಸರಿ ಶುಭವು
ಹಸಿರು ಸಿರಿಯು ಎಲ್ಲವೂ ಬೆರೆಯೇ ಕಾಮನ ಬಿಲ್ಲು ಎಲ್ಲವೂ ಬೆರೆಯೇ ಕಾಮನ ಬಿಲ್ಲು ಬಣ್ಣಗಳ ನಡುವೆ ಭೇದವೇ 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 ಮನುಜ ಜಾತಿ ತಾನೊಂದೇವಲಂ ಮನುಜ ಜಾತಿ ತಾನೊಂದೇವಲಂ ಮನುಜ ಜಾತಿ ತಾನೊಂದೇ ಬಲಂ ಮನುಜ ಜಾತಿ ತಾನೊಂದೇ ಬಲಂ ಒಂದೇ ತೋಟದ ಬಗೆ ಬಗೆ ಹೂಗಳು ಒಂದೇ ತೋಟದ ಬಗೆ ಬಗೆ ಹೂಗಳು ಭೂಮಿಯ ಜನ ಸಮುದಾಯಗಳು ಭೂಮಿಯ ಸಮುದಾಯಗಳು ಒಂದೇ ತೋಟದ ಬಗೆ ಬಗೆ ಹೂಗಳು ಒಂದೇ ತೋಟದ ಬಗೆ ಬಗೆ ಹೂಗಳು ಭೂಮಿಯ ಜನ ಸಮುದಾಯಗಳು ಭೂಮಿಯ ಜನ ಸಮುದಾಯಗಳು ಸುಮ್ಮನೆ ಬರೆದನೆ ಆದಿಕವಿ ಸುಮ್ಮನೆ ಬರೆದನೆ ಆದಿಕವಿ ಸುಮ್ಮನೆ ಬರೆದನೆ ನಾಡಕವಿ ಸುಮ್ಮನೆ ಬರೆದನೆ ನಾಡಕವಿ ಮನುಜ ಮತ ವಿಶ್ವಪಥ ಮನುಜ ಮತ ವಿಶ್ವಪಥ ಮನುಜ ಮತ ವಿಶ್ವಪಥ ಮನುಜ ಮತ ವಿಶ್ವಪಥ ಮನುಜ ಜಾತಿ ತಾನೊಂದೇವಲಂ ಮನುಜ ಜಾತಿ ತಾನೊಂದೇವಲಂ ಮನುಜ ಜಾತಿ ತಾನೊಂದೇ ಬಲಂ ಮನುಜ ಜಾತಿ ತಾನೊಂದೇ ಬಲಂ ಸಲಹುವ ಮಣ್ಣಿನ ಜಾತಿ ಯಾವುದು ಸಲಹುವ ಮಣ್ಣಿನ ಜಾತಿ ಯಾವುದು ಸಲಹುವ ಮಣ್ಣಿನ ಜಾತಿ ಯಾವುದು ಸಲಹುವ ಮಣ್ಣಿನ ಜಾತಿ ಯಾವುದು ಕುಡಿಯುವ ನೀರಿನ ಮತವು ಯಾವುದು ಕುಡಿಯುವ ನೀರಿನ ಮತವು ಯಾವುದು ಅರಿಯದೆ ಬರೆದನೆ ಆದಿಕವಿ ಅರಿಯದೆ ಬರೆದನೆ ಆದಿಕವಿ ಅರಿಯದೆ ಬರೆದನೆ ಆದಿಕವಿ ಅರಿಯದೆ ಬರೆದನೆ ಆದಿಕವಿ ಮನುಜ ಜಾತಿ ತಾನೊಂದೇವಲಂ ಮನುಜ ಜಾತಿ ತಾನೊಂದೇ ಬಲಂ ಮನುಜ ಜಾತಿ ತಾನೊಂದೇವಲಂ ಮನುಜ ಜಾತಿ ತಾನೊಂದೇ ಬಲಂ ಮನುಜ ಜಾತಿ ತಾನೊಂದೇವಲಂ ಮನುಜ ಜಾತಿ ತಾನೊಂದೇವಲಂ ಮನುಜ ಜಾತಿ ತಾನೊಂದೇ ಬಲಂ ಮನುಜ ಜಾತಿ ತಾನೊಂದೇ ಬಲಂ ಮನುಜ ಜಾತಿ ತಾನೊಂದೇವಲಂ ಮನುಜ ಜಾತಿ ತಾನೊಂದೇವಲಂ ಮನುಜ ಜಾತಿ ತಾನೊಂದೇ ಬಲಂ ಮನುಜ ಜಾತಿ ತಾನೊಂದೇ ಬಲಂ ಇನ್ನೊಂದು ಸಣ್ಣ ಕತೆ ಹೇಳ ಕೇಳಿಸ್ಕೊಳ್ತೀರಾ? ಇದು ಆಫ್ರಿಕಾದ್ದು ಕತೆ ಆಯ್ತಾ? ಆಫ್ರಿಕಾ ಹೆಸರು ಕೇಳಿದ್ದೀರಾ? ಮೂಲ ಜನ ಹುಟ್ಟಿದಂಥ ಜನರ ಮೂಲದ ದೇಶ ಅದು ಆಫ್ರಿಕಾ ದೇಶ. ಆ ದೇಶದಲ್ಲಿ ಒಂದು ಆದಿವಾಸಿ ಅಂದರೆ ಗಿರಿಜನರು ಹೇಳ್ತಾರಲ್ಲ ಹಾಗೆ ಗುಡ್ಡಕಾಡ ಮನುಷ್ಯರು ಒಂದು ಊರಿತ್ತು. ಅವರಲ್ಲಿ ಇರುವಾಗ ಅಲ್ಲಿಗೆ ಒಬ್ಬರು ಬರ್ತಾರೆ, ಬೇರೆ ದೇಶದವರೊಬ್ಬ ಬರ್ತಾರೆ, ಎಂಥದೋ ಒಂದು ಅಧ್ಯಯನ ಮಾಡಲಿಕ್ಕೆ ಸ್ಟಡಿ ಮಾಡಲಿಕ್ಕೆ ಬರ್ತಾರೆ. ಬಂದು ಹೀಗೆ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ. ಆಮೇಲೆ ಮಕ್ಕಳನ್ನೆಲ್ಲ ಕರೆದು ಅಧ್ಯಯನ ಮಾಡಲಿಕ್ಕೆ ಬಂದವನು ಹೇಳ್ತಾನೆ, ನೋಡಿ ಅಲ್ಲಿ ಆ ದೂರದ ಮರದ ಹತ್ರ ನಾನೊಂದು ಬುಟ್ಟಿ ಹಣ್ಣು ಇಡ್ತೇನೆ ಆಯಿತಾ, ನೀವು ಹೋಗಿ ಇಲ್ಲಿ ನಿಂತಬೇಕು, ನಾನು ರೆಡಿ 1 2 3 ಹೇಳಿದ ತಕ್ಷಣ ನೀವು ಓಡಬೇಕು, ಯಾರು ಫಸ್ಟ್ ಹೋಗ್ತೀರೋ ಅವರಿಗೆ ಆ ಎಲ್ಲ ಹಣ್ಣು ಸಿಗ್ತದೆ ಅಂತ ಆಯಿತಾ. ಅವಾಗ ಇವನ ಸರಿ ಮಕ್ಕಳೆಲ್ಲ ರೆಡಿ ಆಗ್ತಾರೆ. ಅವನು ವಿಶುಲ್ ಓದ್ತಾನೆ ಇವರನ್ನು ಸೆಟ್ ರೆಡಿ ಗೋ ಹೇಳಲಿಕ್ಕೆ. ಅವನು ಸೆಟ್ ರೆಡಿ ಗೋ ಹೇಳಿದ ತಕ್ಷಣ ಮಕ್ಕಳೆಲ್ಲರೂ ಕೈ ಕೈ ಹಿಡ್ಕೊಂಡು ಒಂದೇ ಸಾಲಲ್ಲಿ ಒಟ್ಟಿಗೆ ಹೋಗಿ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಹಣ್ಣನ್ನು ತಗೊಳ್ತಾರೆ. ಆಶ್ಚರ್ಯ ಆಗ್ತದಲ್ಲ? ಅವಾಗ ಅವನಿಗೂ ಆಶ್ಚರ್ಯ ಆಗ್ತದೆ. ಅವನು ಕೇಳ್ತಾನೆ, ಅಯ್ಯೋ ನೀವು ಯಾರಾದರೂ ಒಬ್ಬರೇ ಓಡಿ ಹೋಗ್ತಿದ್ರೆ ನಿಮಗೆ ಸಿಕ್ತಿತ್ತಲ್ವಾ ಅದು ಹಣ್ಣು? ಆವಾಗ ಇಲ್ಲ ಇಲ್ಲ ನಾವು ಹಾಗೆ ಓಡಿ ಹೋಗುವುದಿಲ್ಲ, ಯಾಕಂದರೆ ನಮ್ಮಲ್ಲೊಂದು ನಂಬಿಕೆ ಇದೆ. ನಂಬಿಕೆ ಏನು ಅಂತಂದರೆ ಉಬುಂಟು ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಏನು ಹೇಳ್ತಾರೆ? ಉಬುಂಟು. ಉಬುಂಟು ಅಂದರೆ ಏನು ಗೊತ್ತಾ? ನನಗೊಬ್ಬನಿಗೆ ಸಿಕ್ಕಿದ್ರೆ ಸಂತೋಷ ಆಗೋದಿಲ್ಲ, ನಮಗೆ ಎಲ್ಲರಿಗೂ ಸಿಕ್ಕಿದ್ರೆ ಸಂತೋಷ ಆಗ್ತದೆ ಅಂತ. ಚೆನ್ನಾಗಿದೆ ಅಲ್ವಾ ಕತೆ? ಹೇಗೆ ಮಕ್ಕಳು ಎಷ್ಟು ಪ್ರೀತಿಯಿಂದ ಎಲ್ಲರೂ ಒಟ್ಟಿಗೆ ಹೋಗಿ ಹಂಚಿಕೊಂಡು ತಿಂದರು. ಆವಾಗ ಅವರು ಬಡವರು, ಅವರು ಶ್ರೀಮಂತರು, ಅವರಿಗೆ ಸಿಕ್ಕುವುದಿಲ್ಲ ಇವರಿಗೆ ಸಿಗುವುದಿಲ್ಲ ಅಂತ ಇಲ್ಲಲ್ಲ. ಹಾಗೆ ನಮ್ಮ ಸಂವಿಧಾನದ ಕೂಡ ಇದೇ ಆಶಯವನ್ನು ಇಟ್ಕೊಂಡಿದೆ.
ಏನು ಆಸೆ ಇಟ್ಕೊಂಡಿದೆ ಅಂತಂದರೆ ನಮ್ಮ ದೇಶದಲ್ಲಿರುವ ಸಂಪತ್ತುಗಳು, ನಮ್ಮ ದೇಶದಲ್ಲಿರುವ ಅವಕಾಶಗಳು ಕಲೀಲಿಕ್ಕಿರ್ಬೋದು, ಓಡಾಡಲಿಕ್ಕಿರ್ಬೋದು, ಮಾತಾಡಲಿಕ್ಕಿರ್ಬೋದು, ಭಾಗವಹಿಸ್ಲಿಕ್ಕಿರ್ಬೋದು, ಎಲ್ಲದಕ್ಕೂ ಕೂಡ ಎಲ್ಲರಿಗೂ ಅವಕಾಶ ಸಿಗಬೇಕು ಅಂತ. ಇದು ನಮ್ಮ ಸಂವಿಧಾನ ನಂಬುವ ಇನ್ನೊಂದು ನಂಬಿಕೆ. ಚೆನ್ನಾಗಿದೆ ಅಲ್ಲ? ಉಬುಂಟು ಅಂತ ಆಫ್ರಿಕಾದ ಒಂದು ಶಬ್ದ ಅದು. ಉಬುಂಟು ಎಲ್ಲರಿಗೂ ಸಿಗಬೇಕು. ಇನ್ನೊಬ್ಬರಿಗೆ ಸಿಕ್ಕಿದ್ರೆ ಮಾತ್ರ ನನಗೆ ಸಂತೋಷ ಆಗಿರಲಿಕ್ಕೆ ಸಾಧ್ಯ. ನನಗೊಬ್ಬರಿಗೆ ಸಿಕ್ಕಿದ್ರೆ ಸಂತೋಷ ಆಗೋದಿಲ್ಲ, ಎಲ್ಲರಿಗೂ ಸಿಕ್ಕಿದ್ರೆ, ನನಗೂ ಸಿಕ್ಕಿದ್ರೆ ಖುಷಿ ಆಗೋದು ಅಂತ. ಓಕೆ, ಸರಿನಾ? ಥ್ಯಾಂಕ್ ಯು.